ನೋಡಿ, ಈ ಥರ ಒಂದು ಆ್ಯಪ್ಗಳನ್ನ ಮಾಡ್ಕೊಂಬಿಟ್ಟು ವೈಟ್ ಬೋರ್ಡ್ ಕಾರ್ಗಳಲ್ಲಿ ಬಾಡಿಗೆ ಹೊಡ್ಕೊಂಡು ಎಲ್ಲೋ ಬೋರ್ಡ್ ಕ್ಯಾಬ್ಗಳಿಗೆ, ಎಲ್ಲೋ ಬೋರ್ಡು ಕಾರ್ಗಳಿಗೆ ಬಿಸ್ನೆಸ್ಸೇ ಇಲ್ಲದೆ ಇರೋವಂಥ ರೀತಿಯಲ್ಲಿ ಮಾಡಾಕ್ಬಿಟ್ಟಿದ್ದಾರೆ. RTO ಇಲಾಖೆಯವರು ಟ್ಯಾಕ್ಸ್ ಕಟ್ಟೋ ಅಂತ ಎಲ್ಲೋ ಬೋರ್ಡ್ ಗಾಡಿಗಳನ್ನ ಇಟ್ಕೊಂಡು ಇವರು ಟ್ಯಾಕ್ಸ್ ಕಟ್ತಾ ಇಲ್ಲ, ಯಾವುದೋ ಅನದರ್ ಸ್ಟೇಟ್ ಗಾಡಿಗಳನ್ನ ಎತ್ಕೊಂಬಂದು ಇಲ್ಲಿ ಓಡಿಸ್ತಾ ಇದ್ದಾರೆ ಎಲ್ಲೋ ಬೋರ್ಡ್ಗಳನ್ನ ಅಂದ್ಕೊಂಡು ಅದನ್ನ ಹಿಡಿದು ವೀರಾವೇಶ ತೋರಿಸೋದು, ಪ್ರತಾಪ ಮೆರೆಯೋ ಅಂತ ಕೆಲಸ ಮಾಡೋದಲ್ಲ RTOದವರು. ಝೂಮ್ ಅನ್ನೋ ಸಂಸ್ಥೆ ವೈಟ್ ಬೋರ್ಡಲ್ಲಿ ರನ್ ಮಾಡ್ತಾ ಇದೆ, ಬ್ಲಾಬ್ಲಾ ಅನ್ನೋ ಒಂದು ಸಂಸ್ಥೆ ವೈಟ್ ಬೋರ್ಡಲ್ಲಿ ರನ್ ಮಾಡ್ತಾ ಇದೆ. ನೋಡಿ, ಇವನು ಯಾವನೋ ಬಂದಿದ್ದಾನೆ, ಇದೊಂದು ಆ್ಯಪ್ ಅಂತೆ, ಇದರಲ್ಲಿ ಪ್ರಯಾಣ ಮಾಡಿರೋವಂಥ ಕಸ್ಟಮರೇ ಇದರ ಲಿಂಕನ್ನು ನನಗೆ ಕಳಿಸಿದ್ದಾರೆ. ಈ ಥರ ವೈಟ್ ಬೋರ್ಡ್ ಕಾರಲ್ಲಿ ನಾನು ಜರ್ನಿಗೆ ಬಂದಿದ್ದೀನಿ ಸರ್, ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮೂಡಿಸಿ, ಈ ಥರದವರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ನೋಡಿ, ಇದ್ರ ಬಗ್ಗೆ ತೆಗೆದೋ ಮಾಹಿತಿನ ತೆಗೆದಾಗ ನೋಡಿ, ಇಲ್ಲೇ JP ನಗರದಲ್ಲಿ ಇರೋದು. ಅವನ ಮಾಹಿತಿ ತೆಗೆದ್ರೆ 2025ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನೋಡಿ, 1 ಲಕ್ಷ ರೂಪಾಯಿ ಇಬ್ಬರು ಪಾರ್ಟ್ನರ್, ಇದಕ್ಕೆ ಇಬ್ಬರು ವ್ಯಕ್ತಿಗಳನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ದಾನೆ. ಇಬ್ಬರು 1 ಲಕ್ಷ ರೂಪಾಯಿ ಅಮೌಂಟ್ಗಳನ್ನ ಹಾಕ್ಬಿಟ್ಟು ನೋಡಿ, ಅವನ ಅಡ್ರೆಸ್ಸು ಕೂಡ ಇಲ್ಲಿದೆ. ಈ ಥರ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ನೋಡಿ, ಇದೆಲ್ಲ ಡೀಟೇಲ್ಸ್ ಓದಿದ್ರೆ ಏನು ಪರ್ಪಸ್ಗೋಸ್ಕರ ನಾವು ಇದನ್ನು ಈ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದಿಲ್ಲ. ಒಟ್ಟಿನಲ್ಲಿ ಈ ಥರ ಒಂದು ಸಂಸ್ಥೆಗಳನ್ನ ಹುಟ್ಟಾಕ್ಕೊಳ್ಳೋದು, ಈ ಥರ ವೈಟ್ ಬೋರ್ಡು ದಂಧೆ ನಡೆಸ್ಕೊಂಡು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಫಿಯಾ ಮಾಡ್ಕೊಂಬಿಟ್ಟವ್ರೆ. ನಾನು ಹೇಳೋದಿಷ್ಟೇ RTO ಅಧಿಕಾರಿಗಳಿಗೆ, ಯಾಕೆಂದರೆ ನಿಮ್ಗಳಿಗೆ ಎಷ್ಟೋ ಮನವಿಗಳು ತಂದು ಕೊಟ್ಬಿಟ್ಟಿದ್ದೀವಿ, ವೈಟ್ ಬೋರ್ಡ್ ಕಾರ್ ದಂಧೆ ನಡೀತಾ ಇದೆ, ಇಂತಿಂಥ ಸಂಸ್ಥೆಗಳೇ ಮಾಡ್ತಾ ಇದ್ದಾರೆ ಅಂತ. ನೀವುಗಳು ಅವ್ರನ್ನ ಮುಟ್ಟೋ ತಾಕತ್ತಿಲ್ಲದೆ ಇರೋವಂಥವ್ರು ಅಂತ ನಾವು ಯಾವಾಗಲೂ ನೋಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಇಲ್ಲೇ RTO ಜೀಪ್ ನಿಲ್ಲಿಸ್ಕೊಂಡು ಗಾಡಿ ಬುಕ್ ಮಾಡಿದ್ದೀನಿ, ಕಾಲ್ ಸೆಂಟ್ರಿಗೆ ಬುಕ್ಕಿಂಗ್ ಮಾಡ್ಕೊಂಡು, ಅದು ಯಾವುದೋ ಕ್ವಿಕ್ ರೈಡ್ ಆ್ಯಪಲ್ಲಿ. ಆ ಕ್ವಿಕ್ ರೈಡ್ ಅನ್ನೋದು ಕೂಡ ವೈಟ್ ಬೋರ್ಡಲ್ಲಿ ರನ್ ಆಗ್ತವೆ. ಎಂಪ್ಲಾಯ್ಗಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ತವ್ರೆ. ಹಿಡೀರಿ ಅಂದರೆ ಅವ್ರನ್ನ ಹಿಡಿಯೋದಕ್ಕೆ ಎದುರ್ಕೊಂಡು ಹೊಡೈತೀರಾ ನೀವು RTO ಇನ್ಸ್ಪೆಕ್ಟರ್ಗಳು. ಇಂಥ ಎದುರು ಪುಕ್ಕಲರು ಅಧಿಕಾರಿಗಳನ್ನೂ ಕೂಡ ನಾನು ನೋಡ್ಬಿಟ್ಟಿದ್ದೀನಿ. ಹಿಡೀರಯ್ಯ, ಇಂಥವ್ರನ್ನ ಹಿಡಿದು ಮಟ್ಟ ಹಾಕ್ರಿ. ಇವ್ರನ್ನ ಮುಟ್ಟಲ್ಲ ನೀವು. ಯಾಕೆ? ಇವ್ರನ್ನ ಮುಟ್ಟಿದ್ರೆ ತೇಜಸ್ವಿ ಸೂರ್ಯ ಅಂತವರು, ಇಲ್ಲ ಪ್ರಿಯಾಂಕಾ ಖರ್ಗೆ ಅಂತವರು, ಇಲ್ಲ ಇನ್ನೂ ಯಾರು ಇದಾರಲ್ಲ, ಇಂಥವರೆಲ್ಲ ಆಚೆಗೆ ಬರ್ತಾರೆ. ಇಂಥವರೆಲ್ಲ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ನೀರು ನೆರಳಿಡೋದಕ್ಕೆ ಅಂತ ಭಯನ. ಮುಟ್ಟಲ್ಲ ಇವ್ರುಗಳ್ನ. ಕೇಳಿದ್ರೆ ಇವ್ರ ಜೊತೆನೇ ಟೇಬಲ್ ಮೀಟಿಂಗ್ಗಳು ಕೂಡ ನಡೆಸ್ತೀರಾ. ರಾಮಲಿಂಗಾರೆಡ್ಡಿ ಅವರು GPS ಪ್ಯಾನಿಕ್ ಬಟನ್ನು, HSRP ನಂಬರ್ ಪ್ಲೇಟು, ಲೈಫ್ ಟೈಮ್ ಟ್ಯಾಕ್ಸು ಅಂದ್ಕೊಂಡು ಎಲ್ಲೋ ಬೋರ್ಡ್ ಅವ್ರು ಜೀವ ಹಿಂಡೋದಲ್ಲ. ನಿಮ್ಗಳ ಜೊತೆ ಎಲ್ಲ ಮೀಟಿಂಗ್ ಆಗಿದ್ದು ಗ್ಯಾಪ್ನ ಇರಬೇಕು. ಬ್ಲಾಬ್ಲಾ, ಝೂಮು, ಇನ್ನು ಯಾರು ಬಂದಿದ್ರಲ್ಲ ಮೀಟಿಂಗಲ್ಲಿ, ಇವತ್ತವರೆಗೂ ಅವ್ರನ್ನ ಏನಾದರೂ ಮಟ್ಟ ಹಾಕಿದ್ದೀರೇನ್ರಿ ರಾಮಲಿಂಗಾರೆಡ್ಡಿ ಅವರೇ? ಲೀಲಾ ಜಾಲ್ವಾಗಿ ಬಿಸ್ನೆಸ್ ನಡ್ಸ್ಕೊಂಡು ಕೂತವ್ರೆ. ಇವತ್ತು ಎಲ್ಲೋ ಬೋರ್ಡ್ ಕ್ಯಾಬ್ಗಳಿಗೆ ಬಿಸ್ನೆಸ್ ಇಲ್ದಂಗೆ ನರಳಾಡ್ತಾ ಇದ್ದಾರೆ. ನಿಮಗೆ GPS ಪ್ಯಾನಿಕ್ ಬಟನ್ ಹಾಕ್ಸ್ಬೇಕು, HSRP ನಂಬರ್ ಪ್ಲೇಟ್ ಹಾಕ್ಸ್ಬೇಕು, ಕಾರ್ ತಗೊಳಕ್ಕೆ ಹೋದ್ರೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕೇನ್ರಿ ರಾಮಲಿಂಗಾರೆಡ್ಡಿ ಅವರೇ? ಇಂಥದ್ದನ್ನೆಲ್ಲ ನಾವು ಪ್ರಶ್ನೆ ಮಾಡಿ ಕೇಳ್ಬಿಟ್ರೆ, ನಿಮ್ಗಳಿಗೆ ಪ್ರಶ್ನೆ ಮಾಡಿ ಕೇಳಿ ಧ್ವನಿ ಎತ್ತೋರಿಗೆ ಅವ್ರು ಕಂಡ್ರೆ ಆಗಲ್ಲ ನಿಮ್ಗಳಿಗೆ. ಏನೇನು ಕೆಲಸಗಳು ಮಾಡ್ತಿರ್ರಿ? ಅಕ್ರಮವಾಗಿ ದಂಧೆ ನಡೆಸ್ಕೊಂಡು ಇಲ್ಲಿ ಎಲ್ಲೋ ಬೋರ್ಡ್ ಅವ್ರು ಹೊಟ್ಟೆ ಮೇಲೆ ಹೊಡೆದು ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿಕೊಂಡು ಬಿಸ್ನೆಸ್ ಮಾಡೋ ಈ ಬಡ್ಡಿ ಮಕ್ಕಳೆಲ್ಲ ಚೆನ್ನಾಗವ್ರೆ. ಇವ್ರುಗಳೆಲ್ಲ ಆರಾಮಾಗಿ ಬಿಸ್ನೆಸ್ ಮಾಡಿಕೊಂಡು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳಲ್ಲಿ, ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ಗಳಲ್ಲಿ ವೈಟ್ ಬೋರ್ಡ್ ಕಾರ್ಗಳನ್ನ ಇಟ್ಕೊಂಡು ಇಂಥ ದಂಧೆ ನಡೆಸ್ಕೊಂಡು ಚೆನ್ನಾಗವ್ರೆ. ದುಡ್ಕೊಂಡು ತಿನ್ಕೊಂಡು ನಿಮ್ಗಳಿಗೆಲ್ಲ ಸಂಬಳ ಕಟ್ಕೊಂಡು ನಿಮ್ಮ ಸರ್ಕಾರನ ಉದ್ಧಾರ ಮಾಡುವಂಥ ಕ್ಯಾಬ್ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ಗಳು ಇವತ್ತಿನ ದಿನ ರೋಡಲ್ಲಿ ನಮ್ಗೆ ಸಂಪಾದನೆ ಇಲ್ಲ ಅಂತ ಬಾಯ್ ಬಡ್ಕೊಳ್ಳೋ ಅಂಥ ಸ್ಥಿತಿಲವ್ರೆ. ಇದು ವ್ಯವಸ್ಥೆ, ರಾಜ್ಯದಲ್ಲಿ ನಡೀತಿರೋವಂಥ ವ್ಯವಸ್ಥೆ. ಇಂಥದ್ರ ಬಗ್ಗೆ ಮಾತಾಡಿದ್ರೆ ಪೊಲೀಸ್ ಇಲಾಖೆಯವ್ರನ್ನ ಬಳಸ್ಕೊಂತೀರ. ಅವ್ರಗಳ ಹತ್ರ ಹೋದ್ರೆ ನೀತಿ ಬೋಧನೆ ಕೇಳಬೇಕು. ಯಾಕೆ ಇದೆಲ್ಲ ಮಾಡ್ತೀರಾ ನೀವು? ಕೋರ್ಟ್ಗೆ ಹೋಗ್ಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ. ಇದು ನಮ್ಮ ದುರ್ದೈವ. ಹಾಗಾಗಿ ನೀವೆಲ್ಲ ತಿಳ್ಕೊಬೇಕು ಎಂತೆಂಥ ಆ್ಯಪ್ಗಳಲ್ಲಿ ರನ್ನಿಂಗ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ನಿಮಗೆ ಗೊತ್ತಿರುವಂಥ ಆ್ಯಪ್ಗಳು ಇದ್ರೂ ಕೂಡ ಈ ಥರ ಸ್ಕ್ರೀನ್ಶಾಟ್ ತೆಗೆದು ಹಾಕಿ ಕಾಮೆಂಟ್ ಬಾಕ್ಸಲ್ಲಿ. ಧನ್ಯವಾದ.